ಹಿಂದೂ ಧರ್ಮದಲ್ಲಿ ಸುಧಾರಣೆ ಮಾಡಲು ಸಾಕಷ್ಟು ಪ್ರಯತ್ನ ಪಟ್ಟೆ. ಆದರೆ ಹಿಂದೂ ಧರ್ಮದಲ್ಲಿ ಇದನ್ನು ಮುಂದುವರಿಸತಕ್ಕಂಥ ಹೆಚ್ಚಾದ ವಿನ ಅಸ್ಪೃಶ್ಯತೆ ನಿವಾರಣೆ ಮತ್ತು ಅಸ್ಪೃಶ್ಯರಿಗೆ ಸಮಾನ ಅವಕಾಶಗಳು, ದೇವಸ್ಥಾನ ಪ್ರವೇಶವಾಗಿರ್ಬೋದು, ಹೋಟೆಲ್ ಪ್ರವೇಶ ಆಗಿರ್ಬೋದು, ಸಾರ್ವಜನಿಕ ಸ್ಥಳಗಳಿಂದ ಅನೇಕ ಕಡೆ ಅವಮಾನ ಆಗ್ತಿರ್ತಕ್ಕಂಥ ಕಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮ ಸುಧಾರಣೆಗೋಸ್ಕರ ಅನೇಕ ಹಿಂದೂ ಧರ್ಮದ ಮುಖಂಡರಿಗೆ ಪತ್ರಗಳನ್ನು ಬರೀತಾರೆ. ಆದ್ರೆ ಯಾವ ಮುಖಂಡರು ಕೂಡ ಈ ಅಸ್ಪೃಶ್ಯರಿಗೆ ಸಮಾನ ಅವಕಾಶಗಳು ಕೊಡಬೇಕಂತಕ್ಕಂಥ ಒಂದು ತೀರ್ಮಾನ ಬಹುತೇಕ ಹಿಂದೂ ಧರ್ಮ ಇರತಕ್ಕಂಥ ಮುಖಂಡರು ಮಾಡೋದಿಲ್ಲ. ಅದಕ್ಕಾಗಿ ಬೇಸತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 14 ಅಕ್ಟೋಬರ್ 1956 ತನ್ನ 5 ಲಕ್ಷ ಅನುಯಾಯಿಗಳೊಂದಿಗೆ ನಾಗ್ಪುರದಲ್ಲಿ ಈ ನೆಲದ ಮಣ್ಣಿನ ಧರ್ಮವಾದಂಥ ಬುದ್ಧನ ತತ್ವಗಳಿಗೆ ಅಪ್ಪಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದಾರೆ. ಈ ಬುದ್ಧ ಭಾರತ ನಿರ್ಮಾಣ ಸಂಕಲ್ಪ ಸಮಾವೇಶ ಅವತ್ತು ಲಿಂಗಾಯತ ಸಮುದಾಯ ಮತ್ತು ಮೈನಾರಿಟಿ ಸಮುದಾಯ ಎಲ್ಲ ಒಂದು ಪ್ರಮುಖವಾದಂತ ಅವ್ರನ್ನ ಸ್ಪೆಷಲ್ ಮುಖ್ಯ ಅತಿಥಿಗಳಾಗಿ ಇನ್ವೈಟ್ ಮಾಡ್ತಾ ಇದ್ದೀವಿ. ಮತ್ತೆ ಇದೇ ರೀತಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆ ಅವರು ಕಾರ್ಯಕ್ರಮ ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯ ಭಂತೇಜಿ ವರಜ್ಯೋತಿ ಆಣದೂರು ಬುದ್ಧಿವಾರಿ ಅವರು ವಹಿಸಲಿದ್ದಾರೆ ಮತ್ತು ಭಿಕ್ಕು ಸಂಘದ ಅನೇಕ ಭಂತೇಜಿಗಳು ಅವತ್ತು ಭಾಗವಹಿಸ್ತಾರೆ. ಅದೇ ರೀತಿ ಪೌರಾಡಳಿತ ಸಚಿವರಾದಂತಹ ಸನ್ಮಾನ್ಯ ರಹೀಂ ಖಾನ್ ಅವರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡ್ತಾರೆ. ಮುಖ್ಯ ಅತಿಥಿಗಳಾಗಿ ಮುಖ್ಯ ಭಾಷಣಕಾರ ಕಲಬುರಗಿಯ ಮಹಿಳಾ ಹೋರಾಟಗಾರ ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.